ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸಿದ್ದು ಮತ್ತು ಶಾರದಾ ವಿಮಲನ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಅಂತ ನಾಟಿ ವೈದ್ಯರ ಹತ್ರ ಬರ್ತಾರೆ. ಹಾಗೆ ಅಜ್ಜಿ ಎಲ್ಲನೂ ಚೆಕ್ ಮಾಡಿಬಿಟ್ಟು ಹೇಳ್ತಾ ಇರ್ತಾರೆ, ಇವರಿಗೆ ಹುಟ್ಟಾಗಿಂದ ಈ ರೀತಿ ಇದೆಯೋ ಅಥವಾ ಮಧ್ಯದಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಅಂದಾಗ ವಿಮಲ ಹೇಳ್ತಾ ಇರ್ತಾಳೆ, ನಾನು ಹುಟ್ಟಾಗಿಂದ ಎಲ್ಲರಂತೆ ತುಂಬ ಚೆನ್ನಾಗಿದ್ದೆ, ಆದರೆ ಮಧ್ಯದಲ್ಲಿ ಆಕ್ಸಿಡೆಂಟ್ ಆಯಿತು, ತುಂಬ ಕಡೆ ಟ್ರೀಟ್ಮೆಂಟ್ ತೊಗೊಂಡೆ, ಎಲ್ಲೂ ಹುಷಾರಾಗಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಶಾರದನೂ ಸಹ ಹೇಳ್ತಾ ಇರ್ತಾಳೆ, ಅಮ್ಮ ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀವಿ, ದಯವಿಟ್ಟು ನಮ್ಮ ಅತ್ತೆನ ಮೊದಲಿನ ಥರ ಮಾಡ್ಕೊಡಿ ಅಂತ ಹೇಳಬೇಕಾದ್ರೆ, ನೋಡಮ್ಮ ಶಾರದಾ, ನಾನು ಮಾಡೋದನ್ನ ಮಾಡ್ತೀನಿ, ಮಾಡಿದ ತಕ್ಷಣ ಎಲ್ಲ ಹುಷಾರಾಗುತ್ತೆ ಅನ್ನೋದು ದೊಡ್ಡ ಮಾತಲ್ವಾ ಅಂತ ಅಂದಾಗ, ಸಿದ್ದು ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ, ದಯವಿಟ್ಟು ನಮ್ಮ ಅಮ್ಮನ್ನ ಮೊದಲಿನ ಥರ ಮಾಡಿಕೊಡಿ ಅಂತ ಅಂದಾಗ, ದುಡ್ಡಿಂದ ಎಲ್ಲ ಅಳಿಯೋಕ್ಕಾಗಲ್ಲ ಕಣಪ್ಪ, ನಾನು ಚಿಕಿತ್ಸೆನ ಕೊಡ್ತೀನಿ, ಹಾಗೆ ಅವರ ದೇಹ ಯಾವ ರೀತಿ ಪ್ರತಿಕ್ರಿಯೆ ನೋಡುತ್ತೋ ನೋಡೋಣ, ವೆಯ್ಟ್ ಮಾಡಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಮತ್ತೆ ಆ ಅಜ್ಜಿ ಹೇಳ್ತಾ ಇರ್ತಾರೆ, ನೋಡಮ್ಮ, ಒಂದು ದೊಡ್ಡ ತಪ್ಪಾಗಿದೆ, ಔಷಧಿ ಕೊಡೋಕ್ಕೆ ಬೇಕಾಗಿರೋ ಮುಖ್ಯವಾದ ಸಪ್ಪೆ ನನ್ನ ಹತ್ರ ಖಾಲಿಯಾಗಿದ್ದೆ, ನಾನೇ ಕಾಡಿಗೆ ಹೋಗಿ ಯಾವಾಗಲೂ ತೊಗೊಬರ್ತಿದ್ದೆ, ಆದರೆ ಇವಾಗ ನನಗೆ ವಯಸ್ಸಾಗಿದೆ, ಜೊತೆಗೆ ಒಬ್ಬಳೇ ಬೇರೆ ಹೋಗೋಕ್ಕಾಗಲ್ಲ, ಅಲ್ಲಿ ಕಾಡು ಪ್ರಾಣಿಗಳು ಬೇರೆ ಜಾಸ್ತಿ ಇದ್ದಾವೆ, ಹಂಗಾಗಿ ಊರಿನ ಜನರು ಯಾರಾದರೂ ಕರ್ಕೊಂಡು ನೀನು ಹೋಗಿ ಅಲ್ಲಿ ಸೊಪ್ಪು ತರ್ತೀಯ ಅಂತ ಅಂದಾಗ, ಸರಿ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಅತ್ತೆಗೋಸ್ಕರ ನಾವು ಪ್ರಾಣ ಬೇಕಾದರೂ ಕೊಡ್ತೀವಿ ಅಂತ ಶಾರದಾ ಸಿದ್ದು ಹೇಳ್ತಾ ಇರಬೇಕಾದ್ರೆ, ನಾನು ಬಿದ್ದೋಗೋ ಮರ, ಯಾಕೆ ಶಾರದಾ ಈ ರೀತಿ ಮಾತಾಡ್ತಿದೀಯಾ, ಪರವಾಗಿಲ್ಲ, ನಾವು ವಾಪಸ್ ಮನೆಗೆ ಹೋಗೋಣ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಇದರಿಂದ ನಿಮಗೆ ಒಳ್ಳೇದಾಗುತ್ತೆ ಅಂತಂದರೆ ಖಂಡಿತ ನಾನು ಸರ್ ಹೋಗಿ ಬರ್ತೀವಿ, ನೀವು ಹೆದರ್ಕೋಬೇಡಿ, ನಿಮಗೆ ಒಳ್ಳೇದಾಗಬೇಕಷ್ಟೇ ಅಂತ ಅಂದಾಗ, ಸಿದ್ಧನೂ ಸಹ ಪ್ರಯತ್ನ ಪಡದೆ ಫಲ ಯಾವ ರೀತಿ ಸಿಗುತ್ತಮ್ಮ, ನೀನೇ ತಾನೇ ಹೇಳಿದ್ದು, ಪ್ರಯತ್ನ ಪಟ್ಟರೆ ಎಲ್ಲ ಒಳ್ಳೇದಾಗುತ್ತೆ ಅಂತ, ಅಂದಮೇಲೆ ನಮಗಿಷ್ಟು ಒಳ್ಳೆ ಅವಕಾಶ ಸಿಕ್ಕಿದೆ, ನಿನ್ನ ಕಾಲು ಮೊದಲಿನ ಥರ ಆದರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ, ಕಾಡಿಗೆ ಹೋಗಿ ನಾವು ಖಂಡಿತ ಸೊಪ್ಪನ್ನ ತೊಗೊಬರ್ತೀವಿ, ನೀನು ಧೈರ್ಯವಾಗಿರು ಅಂತ ವಿಮಲನಿಗೆ ಇಬ್ಬರು ಧೈರ್ಯ ಹೇಳ್ತಾ ಇರ್ತಾರೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ಮಾದೇವಮ್ಮ ಅವರೇ, ಆ ಸೊಪ್ಪು ನೋಡೋಕ್ಕೆ ಯಾವ ರೀತಿ ಇರುತ್ತೆ ಅಂತ ಅಂದಾಗ, ಅದು ಕಾಡು ಸಂಜೀವಿನಿ ಅಂತ ಅನ್ಬೇಕಾದ್ರೆ, ಸಂಜೀವಿನಿ ಸೊಪ್ಪು ಕಣಪ್ಪ ಅಂತ ಅಂದಾಗ ಪ್ರತಿಯೊಂದನ್ನು ತಿಳ್ಕೊಬಿಟ್ಟು, ಹಾಗೆ ಇಮಿಡಿಯೇಟ್ಲಿ ಆರ್ತಿಗೆ ಕಾಲ್ ಮಾಡಿಬಿಟ್ಟು, ನಾನು ಶಾರದವ್ರು ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ, ಇನ್ನು ಅಮ್ಮನ ಮಾದೇವಮ್ಮರ ಮತ್ತೆ ಬಿಟ್ಟಿದ್ದೀವಿ, ಬಂದು ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು, ಅಮ್ಮ ಹುಷಾರು, ಆರತಿ ಬಂದು ಕರ್ಕೊಂಡು ಹೋಗ್ತಾಳೆ, ನಾವಿಬ್ಬರು ಹೋಗಿ ಬರ್ತೀವಿ, ನಿನ್ನ ಆಶೀರ್ವಾದ ಇದ್ದರೆ ಖಂಡಿತ ತರ್ತೀವಮ್ಮ ಅಂತ ಅಂದಾಗ, ನನ್ನ ಆಶೀರ್ವಾದ ಸದಾ ನಿಮ್ಮಿಬ್ಬರ ಮೇಲೆ ಇರುತ್ತೆ, ಚಿಂತೆ ಮಾಡಬೇಡಿ, ಧೈರ್ಯವಾಗಿ ಹೋಗಿ ಬನ್ನಿ ಅಂತ ವಿಮಲ ಆಶೀರ್ವಾದ ಮಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಸುಮಿತ್ರಾ ಯೋಚನೆ ಮಾಡ್ತಾ ಇರ್ತಾಳೆ, ಶಾರದಾ ಊರಿಗೆ ಬಂದಿದ್ದಾಳೆ ಅಂತ ಜ್ಯೋತಿ ಕೇಳಿದ ಮಾತೆಲ್ಲ ನೆನಪು ಮಾಡ್ಕೊಂಡು ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ದಶರಥ ತಾತನ ಕರ್ಕೊಬರ್ತಾನೆ. ಅಪ್ಪ ನೋಡಿ, ಸ್ವಲ್ಪ ಸಮಾಧಾನ ಮಾಡಿ ಅಂತ ಅಂದಾಗ, ಅಲ್ಲ ನಿನಗೆ ಅನವಶ್ಯಕವಾಗಿ ಏನೇನೋ ಬೇಡದ ಬಗ್ಗೆ ಎಲ್ಲ ಯೋಚನೆ ಮಾಡ್ತಿದೆಯಲ್ಲ ಯಾಕೆ ಅಂತ ತಾತ ಕೇಳ್ತಾ ಇರ್ತಾರೆ. ಹಾಗೆ ಏನೇನಾದರೂ ತೊಂದರೆ ಆಗೋಕ್ಕೆ ನಾನು ಬಿಡಲ್ಲ ಅಂತ ಅಂದಾಗ, ನಿಮಗೆ ಗೊತ್ತಿಲ್ಲ, ಆ ಶಾರದರಿಂದ ಜ್ಯೋತಿಕನಿಗೆ ಎಷ್ಟು ತೊಂದರೆ ಆಗಿದೆ ಅಂತ ಗೊತ್ತಲ್ಲವ ಮಾವ, ಏನಾದರೂ ಮಾಡಿದರೆ ಏನು ಮಾಡೋದು ಅಂತ ಅಂದಾಗ, ದಶರಥ, ಅಲ್ಲ ನಿನಗೇನು ಹುಚ್ಚಿಗೆ ಚಿಡ್ದಿದೆಯಾ, ಯಾಕೆ ಈ ರೀತಿ ಮಾತಾಡ್ತೀಯ, ಅಷ್ಟಕ್ಕೂ ಶಾರದೆ ಏನಕ್ಕೆ ಜ್ಯೋತಿಕನಿಗೆ ತೊಂದರೆ ಕೊಡ್ತಾಳೆ, ನಿಜವಾಗ್ಲೂ ಅವಳು ನಾವು ಬಂದಿರೋದಕ್ಕೋಸ್ಕರ ಬಂದಿಲ್ಲ, ಬೇರೆ ಏನೋ ಇರ್ಬೋದು, ಅದಕ್ಕೋಸ್ಕರ ಬಂದಿದ್ದಾಳೆ, ಹುಚ್ಚಾಗಿ ನೀನು ತಪ್ಪಾಗಿ ತಿಳ್ಕೊಬೇಡ, ಅರ್ಥ ಮಾಡ್ಕೊ ಅಂತ ಅಂದಾಗ, ಹೌದು ದಶರಥ ಹೇಳ್ತಿದ್ದು ಕರೆಕ್ಟಾಗಿದೆ, ಅವಳು ಬಂದಾಳೆ ಅಂತ ನಾವು ವಾಪಸ್ ಊರಿಗೆ ಹೋಗೋಕ್ಕಾಗಲ್ಲ, ಇದು ನಮ್ಮೂರು, ಒಂದು ವೇಳೆ ಅವಳು ನನ್ನ ಮೊಮ್ಮಗಳ ವಿಷಯಕ್ಕೆ ಏನಾದರೂ ಬಂದರೆ ನಾನು ಇನ್ನೊಂದು ಮುಖನ ನೋಡಬೇಕಾಗುತ್ತೆ, ನೀನು ಧೈರ್ಯವಾಗಿರು ಸುಮಿತ್ರಾ ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ಒಂದು ಕಡೆ ಸಿದ್ದು ಮತ್ತು ಶಾರದಾ ಇಬ್ಬರು ಸಹ ಕಾಡಿಗೆ ಬರ್ತಾ ಇರ್ತಾರೆ. ಬರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಈ ಊರಿನ ಜನಗಳಿಗೆ ಏನಾಯ್ತೆ ಏನೇನೋ ಹೇಳ್ತಾರಲ್ಲ, ಈ ಕಾಡಲ್ಲಿ ಚಿರತೆ, ಹುಲಿ, ಸಿಂಹ ಎಲ್ಲ ಇದೆ, ಹುಷಾರಾಗಿ ಹೋಗಿ ಅಂತ ಹೇಳ್ತಿದ್ದಾರೆ, ಇದು ಸುಳ್ಳಲ್ವಾ ಶಾರದಾ ಅವರೇ ಅಂತ ಅನ್ಬೇಕಾದ್ರೆ, ಅವ್ರ್ಯಾಕೆ ಸರ್ ಸುಳ್ಳು ಹೇಳ್ತಾರೆ, ಅವ್ರು ಹೇಳ್ತಿರೋದು ಮೇ ಬಿ ನಿಜನೇ ಇರ್ಬೋದು, ಯಾಕೆ ಅಂತಂದರೆ ಮೊನ್ನೆ ಒಂದು ಹುಲಿ ಗಂಡ ಹೆಂಡತಿ ಬೈಕಲ್ಲಿ ಹೋಗ್ತಿದ್ರಂತೆ, ಇಬ್ಬರು ಅವ್ರ ಮೇಲೆ ದಾಳಿ ಮಾಡ್ತಂತೆ, ಹೇಗೋ ತಪ್ಪಿಸ್ಕೊಂಡು ಅವರಿಬ್ಬರು ಬಚಾವಾದ್ರಂತೆ ಅಂದಾಗ ಸಿದ್ದುಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಕುರಿ ಮೇಸಕ್ಕೆ ಅಂತ ಒಬ್ಬ ಕುರಿನ ಹೊಡ್ಕೊಂಡು ಇಲ್ಲಿ ಬಂದಿದ್ದಂತೆ, ಆ ಮನುಷ್ಯನೂ ಸಹ ಹುಲಿ ಚಿರತೆಗಳು ತಿನ್ಕೊಂಡಿದ್ದಾವೆ, ಜೊತೆಗೆ 3 ಕುರಿನೂ ಎತ್ಕೊಂಡು ಹೋಗಿದ್ದಾವೆ ಅಂತ ಅಂದಾಗ ಇವನಿಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ, ಅಯ್ಯೋ ಶಾರದವರೇ, ಈ ರೀತಿ ಎಲ್ಲ ಆಗುತ್ತಾ, ಟೌನ್ಗಳಲ್ಲೆಲ್ಲ ರೌಡಿಗಳು ದಾಳಿ ಮಾಡಿದರೆ ಈ ಊರುಗಳಲ್ಲೆಲ್ಲವ ಕಾಡು ಪ್ರಾಣಿಗಳು ದೌರ್ಜನ್ಯನ ಮಾಡ್ತವೆ, ಏನಪ್ಪ ಮಾಡೋದು ಅಂತ ಟೆನ್ಷನ್ ಮಾಡ್ಕೋತಾ ಇರ್ತಾನೆ. ದೇವ್ರನ್ನ ಬೇಡ್ಕೋತಾ ಇರಬೇಕಾದ್ರೆ, ಅಯ್ಯೋ ದೇವ್ರೆ ನೀನೇ ಕಾಪಾಡು ಅಂತ ಅನ್ಬೇಕಾದ್ರೆ, ಸರ್ ಹಾಗಾದರೆ ನೀವು ಕಾಡು ಪ್ರಾಣಿನ ನೋಡಿಲ್ವಾ ಅಂತ ಅಂದಾಗ, ಇಲ್ಲ ಶಾರದವರೇ ಅಂತ ಭಯದಿಂದ ಹೇಳ್ತಿರ್ಬೇಕಾದ್ರೆ, ಹಾಗಾದರೆ ನಿಮ್ಮ ಎದುರುಗಡೆ ಬಂದರೆ ಏನು ಮಾಡ್ತೀರಾ ಅಂತ ಅಂದಾಗ, ನನ್ನನ್ನು ಏನು ಅಂದ್ಕೊಂಡಿದ್ದೀರಾ, ನಾನು ಸಿದ್ದು, ನಾನು ಸುಮ್ಮನೆ ಬಿಟ್ಬಿಡ್ತೀನ, ಫೇಸ್ ಟು ಫೇಸ್ ನಾನು ಅವನ್ನ ಫೇಸ್ ಮಾಡ್ತೀನಿ ಅಂತ ಅನ್ಬೇಕಾದ್ರೆ, ಈಗಷ್ಟೇ ಕಾಡು ಪ್ರಾಣಿನ ನೋಡಿಲ್ಲ ಅಂತ ಅಂದ್ರಲ್ಲ ಸರ್ ಅಂತ ಅಂದಾಗ, ನಾನು ಹಾಗಲ್ಲ
ನನಗೆಲ್ರಿ ಭಯ ಇದೆ, ಏನೋ ಮಿಸ್ ಆಗಿ ನೀವು ಬೇರೆ ಥರ ಕೇಳಿಸ್ಕೊಂಡಿದ್ದೀರಾ. ಸಿದ್ಧಾರ್ಥ ಅಂತ ಹೆಸರಿಟ್ಕೊಂಡಿದ್ದೀನಿ ಅಂತ ಅಂದಮೇಲೆ ಎಲ್ಲದಕ್ಕೂ ಸಿದ್ಧಾಗೇ ಇದ್ದೀನಿ. ನೀವು ತಲೆ ಕೆಡಿಸ್ಕೋಬೇಡಿ. ಒಂದು ವೇಳೆ ಈ ಕಾಡಲ್ಲಿ ಏನಾದ್ರು ಪ್ರಾಣಿ ಬಂದರೆ ನಾನಿದ್ದೀನಿ, ನಿಮಗೇನಾಗಕ್ಕೂ ಬಿಡೋಕ್ಕಲ್ಲ. ಧೈರ್ಯವಾಗಿ ಬನ್ನಿ, ನನ್ನ ಮುಂದೆ ಹೋಗ್ತಾ ಇರ್ತೀನಿ, ನೀವು ಹಿಂದೆ ಬನ್ನಿ ಅಂತ ಅಂದಾಗ ಸರಿ ಸರಿ ಸರ್ ನೋಡೋಣ ಅಂತ ಶಾರದಾ ನಗಾಡ್ಕೊಂಡು ಸಿದ್ದು ಹಿಂದೆ ಬರ್ತಾ ಇರ್ತಾಳೆ. ಹಾಗೆ ಭಯ ಆದರೆ ನನ್ನನ್ನು ಗಟ್ಟಿಯಾಗಿ ತಪ್ಕೊಳ್ಳಿ ಅಂತ ಹೇಳಿ ಸಿದ್ದು ನಗಾಡ್ಕೊಂಡು ಬರ್ತಾ ಇರ್ತಾನೆ. ಅವರಿಬ್ಬರು ಕಾಡಿಗೆ ಬರ್ತಾ ಇದ್ರೆ ಅವ್ರನ್ನ ಫಾಲೋ ಮಾಡಿಕೊಂಡು ಜ್ಯೋತಿಕಾ ಮತ್ತು ಪಾರಿಜಾತ ಸಾಯಿಸ್ಬೇಕಂತ ಬರ್ತಾ ಇರ್ತಾರೆ. ಹಾಗೆ ಸಿದ್ದು ಎದುರುಕೊಂಡು ಅಯ್ಯೋ ದೇವ್ರೆ, ನನಗೆ ತುಂಬ ಭಯ ಆಗ್ತಿದೆ, ನಿಮಗೇನಾರು ಹೆದರಿಕೆ ಆದರೆ ನನ್ನನ್ನು ಇಟ್ಕೊಳ್ಳಿ ಅಂತ ಹೇಳಿದೆ, ಆದರೆ ನನಗೆ ಹೆದರಿಕೆ ಆದರೆ ಯಾರನ್ನಪ್ಪ ಇಟ್ಕೊಳ್ಳಿ ಅಂತ ಶಾರದಾ ಮುಖ ನೋಡ್ತಿರ್ಬೇಕಾದ್ರೆ ಏನಾಯಿತು ಅಂತ ಅಂದಾಗ ಏನೂ ಇಲ್ಲ ನಾನು ಮುಂದೆ ಹೋಗ್ತಾ ಇರ್ತೀನಿ, ನೀವಿಂದೆ ಬನ್ನಿ ಅಂತ ಸಿದ್ದು ಎದುರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಮುಂದೆ ಬರ್ತಾ ಇರಬೇಕಾದ್ರೆ ಒಂದು ದೊಡ್ಡ ಹೆಬ್ಬಾವನ ನೋಡಿ ಸಿದ್ದು ತಲೆ ಸುತ್ತಿ ಬಿದ್ದ ತಕ್ಷಣ ಶಾರದನಿಗೆ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ನಾಟಕ ಮಾಡಿಕೊಂಡು ಕೆಳಗಡೆ ಬಿದ್ದು ಒಳ್ಳೊಳಗೆ ನಗಾಡ್ತಿರ್ಬೇಕಾದ್ರೆ ಇವಳು ಮಾತ್ರ ಏನೋ ಆಯಿತು ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಟೆನ್ಷನ್ ಮಾಡಿಕೊಂಡು ಕೈ ಕಾಲು ಎಲ್ಲ ಉಜ್ಜುತ್ತಾ ಇರ್ತಾಳೆ. ಹಾಗೆ ಇದೇನಿದು ಉಸಿರಾಡ್ತಿದ್ರು ಇಲ್ವೋ ಒಂದು ಗೊತ್ತಾಗ್ತಿಲ್ಲ ಅಂತ ಅಂದ್ಬಿಟ್ಟು ಬಾಯಿಂದ ಉಸಿರು ಕೊಡಬೇಕು ಅಂತ ಇನ್ನೇನು ಸಿದ್ದು ಬಾಯಿಗೆ ಉಸಿರು ಕೊಡೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಕಣ್ಬಿಟ್ಟಾಗ ಇವಳಿಗೆ ಖುಷಿ ಆಗ್ತಿರುತ್ತೆ. ಹಾಗೆ ಸಿದ್ದು ನಗಾಡ್ತಿರ್ಬೇಕಾದ್ರೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಮುನಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ನನ್ನವಳು ನಕ್ಕರೆ ಅಂತ ಸಾಂಗ್ ಆಡ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಸುಮ್ಮನೆ ಬನ್ನಿ ಸರ್, ನನಗೆಷ್ಟು ಭಯ ಆಗಿತ್ತು ಗೊತ್ತಾ ಅಂತ ಅನ್ಬೇಕು. ನಿಜ ಕಣ್ರಿ ಶಾರದವ್ರೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಾನು ಬರ್ತಿರ್ಬೇಕಾದ್ರೆ ಒಂದು ದೊಡ್ಡ ಹೆಬ್ಬಾವನ್ನ ನೋಡಿದೆ, ಅದು ನೋಡಿ ಎಷ್ಟು ಗಾಬರಿ ಆಯಿತು ಗೊತ್ತಾ, ಉಸಿರಾಡೋಕ್ಕೂ ಆಗಲಿಲ್ಲ ಕಣ್ರಿ, ಅದಕ್ಕೆ ಬಿದ್ದೆ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಶಾರದಾ ನಗಾಡ್ಕೊಂಡು ನನಗೆಲ್ಲ ಗೊತ್ತು, ನಾನು ಅವನ್ನ ನೋಡಿದೆ, ಬನ್ನಿ ಸರ್ ನನ್ನ ಹಿಂದೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ವಿಮಲ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಶಾರದಾ ನಮ್ಮ ಅತ್ತೆಗೋಸ್ಕರ ಯಾವ ರಿಸ್ಕ್ ಬೇಕಾದರೂ ನಾವು ತೊಗೋತೀವಿ, ಎಂಥ ಕಾಡು ಪ್ರಾಣಿ ಇದ್ದರೂ ಸಹ ಅದನ್ನು ಪಳಗಿಸಿ ನಮ್ಮ ಅತ್ತೆಗೆ ಸಂಜೀವಿನಿ ಔಷಧಿನ ತಂದೆ ತರ್ತೀವಿ ಅಂತ ಹೋಗಿದ್ದನ್ನು ನೆನಪು ಮಾಡಿಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಅನಸೂಯ ಬರ್ತಾಳೆ. ವಿಮಲಮ್ಮ ಏನು ಯೋಚನೆ ಮಾಡ್ತಿದ್ದೀರಾ, ಅಷ್ಟಕ್ಕೂ ಏನಾಯಿತು ಅಂತ ಅಂದಾಗ ಇನ್ನೇನು ಯೋಚನೆ ಇದೆ ಅನಸೂಯಮ್ಮ, ನನ್ನ ಮಗಳು ಸೊಸೆ ಹಾಗೆ ಮಗನ ಬಗ್ಗೆ 3 ಹೊತ್ತು ಯೋಚನೆ ಮಾಡ್ತಿದ್ದೀನಿ, ಆದರೆ ಇವಾಗ ಈ ವೀಲ್ ಚೇರಿಂದ ಎದ್ದೇಳೋ ಆಸೆ ನನಗೆ ನನ್ನ ಮನಸ್ಸಲ್ಲಿ ಚಿಗುರುತ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಾನು ಮೊದಲಿನ ಥರ ಆದರೆ ಅಷ್ಟೇ ಸಾಕು ಅಂತ ಅಂದಾಗ ಖಂಡಿತ ಆಗ್ತೀರ, ಟೆನ್ಷನ್ ಮಾಡ್ಕೋಬೇಡಿ, ಈ ಮದ್ದು ಮಾದೇವಂಗೆ ತುಂಬ ಒಳ್ಳೆಯ ಹೆಸರಿದೆ, ಅವರು ಹುಷಾರು ಮಾಡ್ದಿರೋ ಕಾಯಿಲೆನೇ ಇಲ್ಲ, ನೋಡ್ತಾ ಇರಿ, ಮೊದಲಿನ ಥರ ಆಗ್ತೀರಾ ಅಂತ ಅಂದಾಗ ನನಗೂ ಅಷ್ಟಾದರೆ ಸಾಕು, ನಿಮ್ಮ ಬಾಯಾರಿಕೆಯಿಂದ ನನಗೆ ಒಳ್ಳೇದಾದರೆ ಅಷ್ಟೇ ಸಾಕು. ಈ ಊರಂದರೆ ಬೇರೆ ನಮ್ಮಪ್ಪನಿಗೆ ತುಂಬ ಇಷ್ಟ, ಏನೇ ಫಂಕ್ಷನ್ ಆದರೂ ಸಹ ಈ ಊರಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಊರಿಗೆ ಬಂದು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನನ್ನ ಕಾಲು ಈ ರೀತಿ ಆಗಿದ್ದು ಅದನ್ನು ನೆನೆಸ್ಕೊಂಡು ಅಪ್ಪ ಸಿಕ್ಕಾಬಟ್ಟೆ ಕೊರಗ್ತಾರೆ. ಆದರೆ ಇವಾಗ ನಾನೇನಾದರೂ ಹುಷಾರಾದರೆ ಇದೇ ಊರಿಂದ ನಾನು ಹುಷಾರಾದೆ ಅಂತ ಅವ್ರಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಅಂತ ಅಂದಾಗ ಖುಷಿ ಜೊತೆಗೆ ಕುಣಿದಾಡ್ಬಿಡ್ತಾರೆ. ಬೇಕಾದರೆ ನಿಮ್ಮನ್ನು ಆ ಮನೆಗೆ ಸೇರಿಸ್ತಾರೆ ನೋಡಿ ವಿಮಲಮ್ಮ ಅಂತ ಅಂದಾಗ ಇಲ್ಲ ಆ ಮನೆಗೆ ಹೋಗೋ ಆಸೆ ಖಂಡಿತ ನನಗಿಲ್ಲ, ನನ್ನ ಮಗ ಎಲ್ಲಿರ್ತಾನೆ ಅಲ್ಲೇ ನಾನು ಖುಷಿಯಾಗಿರ್ತೀನಿ ಅನಸೂಯಮ್ಮ, ಆದರೆ ಅಪ್ಪನ ಮುಖದಲ್ಲಿ ನಗು ನೋಡಬೇಕು ಅದೇ ನನ್ನ ಆಸೆ ಅಂತ ಅಂದಾಗ ಖಂಡಿತ ಆಸೆ ಈಡೇರುತ್ತೆ, ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ. ಒಂದು ಕಡೆ ಸಿದ್ದು ಮತ್ತು ಶಾರದಾ ಕಾಡಲ್ಲಿ ಹೋಗ್ತಾ ಇರಬೇಕಾದ್ರೆ ಅವರನ್ನು ಫಾಲೋ ಮಾಡಿಕೊಂಡು ಜ್ಯೋತಿಕಾ ಮತ್ತು ಪಾರಿಜಾತ ಹೋಗ್ತಾ ಇರ್ತಾರೆ. ಹಾಗೆ ಸಿದ್ದು ಸ್ವಲ್ಪ ಕಿಟ್ಲೆ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಸಡನ್ನಾಗಿ ಸೀರೆ ಒಂದು ಮರಕ್ಕೆ ಸಿಗಾಕೊಂಡ ತಕ್ಷಣ ಇವಳಿಗಂತೂ ಸಿಕ್ಕಾಬಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಸಿದ್ದುನೇ ಸೀರೆ ಇಟ್ಕೊಂಡನೆ ಅಂತ ಅಂದ್ಬಿಟ್ಟು ಸರ್ ಬಿಡಿ ಸರ್ ಪ್ಲೀಸ್ ಬಿಡಿ ಅಂತ ಅಂದಾಗ ಸಿದ್ದು ನಗಾಡ್ತಾ ಇರ್ತಾನೆ. ನಾನು ಬಿಡಲ್ಲಪ್ಪ ಅಂತ ಡ್ರಾ ಮಾಡ್ತಿರ್ಬೇಕಾದ್ರೆ ಇವಾಗೇನು ನನ್ನ ಸೀರೆ ಅಥವಾ ಹಾವಿಗೆ ನಾನೇನಾದರೂ ಕರಿಲ್ಲ ಅಂತ ಅಂದಾಗ ಹಾವ ಅಂತ ಎತ್ರುಕೊಂಡು ಅವಳನ್ನ ಹಗ್ ಮಾಡಿದ ತಕ್ಷಣ ಅವಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಅವರಿಬ್ಬರು ಪ್ರೀತಿನ ನೋಡಿ ಜ್ಯೋತಿಕಾ ಪಾರಿಜಾತ ದೂರದಲ್ಲಿ ಸಿಕ್ಕಾಬಟ್ಟೆ ಹೊಟ್ಟೆ ಹೊರ್ಕೋತಾ ಇರ್ತಾರೆ. ಇನ್ನೊಂದು ಕಡೆ ತಾತ ಸುಮಿತ್ರನ ಜ್ಯೋತಿಕಾ ಎಲ್ಲಿ ಅಂತ ಅಂದಾಗ ಅತ್ತೆ ಜೊತೆ ಹೊರಗಡೆ ಹೋಗಿದ್ದಾಳೆ ಅಂತ ಅಂದಾಗ ಆ ಕೆಲಸದವಳ ಜೊತೆ ಹಾಗೆ ಕೆಲ್ಸದಾಗ ಬಾರ್ದವಳ ಜೊತೆ ಏನಕ್ಕೆ ಹೋಗಿದ್ದಾಳೆ, ಅವಳಿಗೆ ಏನು ಬುದ್ಧಿ ಇದೆ ಅಂತ ಅವಳ ಜೊತೆ ಇವಳು ಹೋಗ್ತಾಳೋ ನನಗಂತೂ ಗೊತ್ತಿಲ್ಲ, ಮೊದಲು ಅವಳಿಂದ ದೂರ ಮಾಡಬೇಕು, ಅಷ್ಟಕ್ಕೂ ಜ್ಯೋತಿಕನ ಕಾಲ್ ಮಾಡ್ತೀನಿ ಇವಾಗಲೇ ಬರಲಿ ಅಂತ ಕಾಲ್ ಮಾಡಿದ ತಕ್ಷಣ ಫೋನ್ ರಿಂಗ್ ಆಗ್ತಾ ಇರುತ್ತೆ. ಈ ಕಡೆ ಶಾರದಾ ಇದೇನು ಸರ್ ಕಾಡಲ್ಲೂ ಫೋನ್ ರಿಂಗ್ ಆಗ್ತಿದೆ ಅಂತ ಅಂದಾಗ ಇದೇನು ಶಾರದಾ ಅವರೇ ಅವುಗಳ ಹತ್ರ ಫೋನ್ ಇರುತ್ತಾ, ನಿಮ್ಮದೊಂದು ಸುಮ್ಮನಿರಿ ನಾನು ಮೊದಲೇ ಎದುರುಕೊಂಡಿದ್ದೀನಿ ಅಂತ ಅಂದಾಗ ಮೊಬೈಲ ಮೀಟ್ ಮಾಡಿ ಹಾಗೆ ಸೈಲೆಂಟಾಗಿ ಫೋನ್ನ ನೋಡಿಕೊಂಡು ಪಾರಿಜಾತ ಮತ್ತು ಜ್ಯೋತಿಕಾ ಒಂದು ಸೈಡ್ ಕೂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ತಾತ ಇವ್ರಿಗೇನಾಗಿದೆ ಫೋನೇ ರಿಸೀವ್ ಮಾಡಲ್ವಲ್ಲ ಇಂಥವ್ರಿಗೆ ಫೋನ್ ಏಕೆ ಅಂತ ಅಂದ್ಬಿಟ್ಟು ಸುಮಿತ್ರಾ ನೀನು ತಲೆ ಕೆಡಿಸ್ಕೋಬೇಡ, ಅವಳು ಮೊದಲು ಬರಲಿ, ಮನೆಗೆ ಬಂದರೆ ನನ್ನನ್ನು ಮೀಟ್ ಮಾಡೋಕ್ಕೆ ಹೇಳು, ದಶರಥ ಸುಮಿತ್ರನ ಒಳಗಡೆ ಕರ್ಕೊಂಬಂದು ಸಮಾಧಾನ ಮಾಡು ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಯಾರ್ದು ಫೋನ್ ಬಂದಿದ್ದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಶಾರದಾ ಮತ್ತೆ ಹೇಳ್ತಾಳೆ ನಮ್ಮ ಥರ ಕಾಡಿಗೆ ಬೇರೆ ಯಾರೋ ಬಂದಿದ್ದಾರೆ ಅಂತ ಅನಿಸುತ್ತೆ, ಬನ್ನಿ ಸರ್ ಹೋಗೋಣ ಅಂತ ಹೋಗ್ಬೇಕಾದ್ರೆ ಸರ್ ಪ್ಲೀಸ್ ಸೆರಗನ್ನ ಬಿಡಿ ಅಂತ ಅಂದಾಗ
ನೋಡಿ ಶಾರದಾ ಅವರೇ, ನಾನೆಲ್ಲ ಇಟ್ಕೊಂಡಿರೋದು ಮುಳ್ಳಿಗೆ ಸಿಗಾಕೊಂಡಿದ್ದೆ, ಇರಿ ನಾನು ತೆಗಿತೀನಿ ಅಂತ ಅಂದಾಗ ತಪ್ಪಾಗಿ ತಿಳ್ಕೊಬಿಟ್ಟೆ, ರಿಯಲಿ ಸಾರಿ ಅಂತ ಅಂದಾಗ ಪರವಾಗಿಲ್ಲ ಬನ್ನಿ ಅಂತ ಇಬ್ಬರು ನಗಾಡ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಪಾರಿಜಾತ ಕೋಪ ಮಾಡಿಕೊಂಡು ಯಾರು ಗೋಲ್ಡಿ ಫೋನ್ ಮಾಡಿರೋದು ಗೊತ್ತು ಇಲ್ವೋ, ಇಷ್ಟೊತ್ತಿನಲ್ಲಿ ಕಾಲ್ ಮಾಡ್ತಾರೆ ಅಂತ ಅಂದಾಗ ತಾತ ಏನಕ್ಕೋ ತುಂಬ ಸಲ ಮಾಡ್ತಿದ್ದಾರೆ ಅಂತ ಅಂದಾಗ ಆ ಮನುಷ್ಯದೊಂದು ತಲೆ ಕೆಡಿಸ್ಕೋಬೇಡ, ಸೈಲೆಂಟ್ ಮಾಡು, ಇಲ್ಲ ಅಂತ ಅಂದರೆ ನಮಗೆ ಕಷ್ಟ ಆಗುತ್ತೆ ಅಂತ ಬೈತಾ ಇರ್ತಾಳೆ. ಈ ಮನುಷ್ಯನಿಂದ ಇರಿಗೇಷನ್ ಆಗ್ತಿದೆ ಛೇ ಅಂತ ಅನ್ಬೇಕಾದ್ರೆ, ಅಯ್ಯೋ ಗ್ರಾನಿ ಅದು ಇರಿಗೇಷನ್ ಅಲ್ಲ ಇರಿಟೇಷನ್ನು, ದಯವಿಟ್ಟು ಇಂಗ್ಲೀಷಲ್ಲಿ ಮಾತಾಡೋದು ಬಿಟ್ಟು ಕನ್ನಡದಲ್ಲಿ ಮಾತಾಡು ಅಂತ ಅಂದಾಗ ನಾನು ಇಂಗ್ಲೀಷಲ್ಲಿ ಮಾತಾಡಿದ್ರೆ ನಿನಗೆ ಹೊಟ್ಟೆ ಉರಿ ಅಲ್ವಾ, ಬಾ ಬೇಗ ಬೇಗ ಹೋಗೋಣ, ಅವ್ರೇನಾದರೂ ತಪ್ಪಿಸ್ಕೊಂಡ್ರೆ ಕಷ್ಟ ಆಗುತ್ತೆ ಅಂತ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ. ಹಾಗೇನೊಂದು ಕಡೆ ಸಿದ್ದು ಶಾರದಾ ಕಾಡು ಮಧ್ಯಕ್ಕೆ ಬಂದ ತಕ್ಷಣ ಸಿದ್ದು ಹೇಳ್ತಾ ಇರ್ತಾನೆ, ಅಲ್ಲ ಸಡನ್ನಾಗಿ ಅಷ್ಟು ದೊಡ್ಡ ಹಾವು ಬಂತು ಗೊತ್ತಾ, ನನಗೆಷ್ಟು ಟೆನ್ಷನ್ ಆಯಿತು ಗೊತ್ತಾ ಅನ್ಬೇಕಾದ್ರೆ ಯಾರೋ ಹೇಳ್ತಾ ಇದ್ರು ದೊಡ್ಡ ಹುಲಿ ಸಿಂಹ ಏನೇ ಬಂದರೂ ಸಹ ನಾನು ನೋಡ್ಕೋತೀನಿ ಅಂತ ಅಂತಿದ್ರು, ನೋಡಿದ್ರೆ ಈ ರೀತಿ ಎದುರ್ಕೋತಿದ್ರಲ್ಲ ಸರ್ ಅಂತ ಅಂದಾಗ ಇನ್ನೇನು ಶಾರದವ್ರೆ ಸಡನ್ನಾಗಿ ದೊಡ್ಡವು ಬಂದರೆ ಹೆದರಿಕೆ ಆಗಲ್ವಾ ಅಂತ ಅಂದಾಗ, ಅಲ್ಲ ಕಾಡು ಪ್ರಾಣಿಗಳೇನು ಆವಾಗ ಬರ್ತೀವಿ ಇವಾಗ ಬರ್ತೀವಿ ಅಂತ ಮನುಷ್ಯರಿಗೆ ಲೆಟ್ರಾಗಿ ಬರ್ತಾವ, ಅವು ಸಡನ್ನಾಗೆ ಬರೋದು, ನೀವು ನೋಡಿದ್ರೆ ಹಿಂಗೆ ಎದುರ್ಕೋತೀರಾ ಅಂತ ಅಂದಾಗ ಸಡನ್ನಾಗಿ ಸಿದ್ದು ಕಾಯಿನ ನೋಡ್ತಾಳೆ. ಅವನ ಕೈಗೆ ಏಟಾಗಿರೋದನ್ನು ನೋಡಿ ಕೈ ಹಿಡ್ಕೊಂಡು ಸಿಕ್ಕಾಬಟ್ಟೆ ಬೇಜಾರಾಗಿ ನಿಂತ್ಕೋತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.